ನನ್ನ ಮಗುವೇ, ಇಂದು ನಿಮ್ಮ ಮನೆಯ ಗೋಡೆಗಳು ಮಾತನಾಡುತ್ತಿವೆ. ಆದರೆ ಪ್ರೀತಿಯಿಂದಲ್ಲ, ಹಗೆತನದಿಂದ. ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರು ಇಂದು ಒಬ್ಬರಿಗೊಬ್ಬರು ಶತ್ರುಗಳಂತೆ ನಿಂತಿದ್ದೀರಾ ಅಲ್ಲವೇ? ಈ ಆಸ್ತಿ, ಈ ಭೂಮಿ, ಈ ಹಣ ಇವುಗಳಿಗಾಗಿ ನೀವು ನಿಮ್ಮ ಬಾಲ್ಯದ ನೆನಪುಗಳನ್ನು, ಅಮ್ಮ ನೀಡಿದ ತುತ್ತನ್ನು, ಅಪ್ಪ ಕಲಿಸಿದ ಪಾಠವನ್ನು ಮರೆತು ಬಿಟ್ಟಿದ್ದೀರಾ? ನೀವು ಇಂದು ನನ್ನ ಮುಂದೆ ಕಣ್ಣೀರು ಹಾಕುತ್ತಾ, ಬಾಬಾ, ನನ್ನವರಿಗೆ ನಾನೇ ಶತ್ರುವಾದೆನಾ, ನನ್ನ ಪಾಲಿಗೆ ಆಸ್ತಿ ನನಗೆ ಸಿಗುತ್ತಿಲ್ಲವಲ್ಲ ಎಂದು ಹತಾಶರಾಗಿದ್ದೀರಾ? ಶಾಂತವಾಗಿರಿ, ನಾನು ನಿಮ್ಮನ್ನು ಸಮಾಧಾನಪಡಿಸುತ್ತಿದ್ದೇನೆ. ಮಗು, ನಾನು ನಿನಗೆ ಹೇಳುವುದೇನೆಂದರೆ, ನೀನು ಯಾವುದನ್ನು ನನ್ನದು ಎಂದು ಕರೆಯುತ್ತಿದ್ದೀಯೋ ಅದು ಈ ಹಿಂದೆ ಬೇರೆಯವರದ್ದಾಗಿತ್ತು. ನಾಳೆ ಅದು ಇನ್ನೊಬ್ಬರದಾಗುತ್ತದೆ. ಈ ಭೂಮಿಯ ಮೇಲೆ ನಾವು ಕೇವಲ ಬಾಡಿಗೆದಾರರು ಮಾತ್ರ. ಪೂರ್ವಜರ ಆಸ್ತಿ ಅಂದರೆ ನಿಮ್ಮ ತಂದೆ ತಾಯಿಯರು ಕಷ್ಟಪಟ್ಟು ಆಸ್ತಿ ಮಾಡಿದ್ದು ನೀವು ಸುಖವಾಗಿರಲಿ ಎಂದು. ನೀವು ಹೀಗೆ ಜಗಳವಾಡಿ ಬೀದಿಗೆ ಬರಲಿ ಎಂದಲ್ಲ. ಅವರ ಆತ್ಮಕ್ಕೆ ನೀವು ನೀಡುತ್ತಿರುವ ನೋವು ಆಸ್ತಿಗಿಂತಲೂ ದೊಡ್ಡದು. ಯೋಚನೆ ಮಾಡು. ಹಣದ ಮಾಯೆಯಲ್ಲಿ ಸಿಕ್ಕಿಹಾಕಿಕೊಳ್ಳಬೇಡ. ಹಣವು ಮನುಷ್ಯನ ಬುದ್ಧಿಯನ್ನು ಮಬ್ಬುಗೊಳಿಸುತ್ತದೆ. ಅಣ್ಣನ ಪ್ರೀತಿಗಿಂತ ಆಸ್ತಿ ದೊಡ್ಡದೆನಿಸಿದಾಗ ಅಲ್ಲಿ ನನ್ನ ಪ್ರೀತಿ ಇರುವುದಿಲ್ಲ ಮಗು. ನಾನು ಇರುವುದು ಪ್ರೀತಿ ಇರುವ ಕಡೆಗೆ ಮಾತ್ರ ಮಗು. ಬಹಳ ಭಕ್ತರು ನನ್ನನ್ನು ಕೇಳುತ್ತಾರೆ, ಬಾಬಾ, ನನ್ನ ತಮ್ಮ ಅಣ್ಣ ನನಗೆ ಮೋಸ ಮಾಡುತ್ತಿದ್ದಾನೆ, ನಾನು ಸುಮ್ಮನಿರಬೇಕೇ ಎಂದು. ನ್ಯಾಯಯುತವಾಗಿ ಹೋರಾಡಿ, ದ್ವೇಷದಿಂದಲ್ಲ. ನ್ಯಾಯ ಕೇಳುವುದು ಕೂಡ ತಪ್ಪಲ್ಲ. ಆದರೆ ಆ ಪ್ರತಿಕ್ರಿಯೆ ಮನಸ್ಸಿನಲ್ಲಿ ದ್ವೇಷವನ್ನು ಇಟ್ಟುಕೊಳ್ಳದೆ ಸತ್ಯದ ಹಾದಿಯಲ್ಲಿ ನಡೆಯಿರಿ. ಕರ್ಮದ ಲೆಕ್ಕಾಚಾರವನ್ನು ನನಗೆ ಬಿಡು. ಒಬ್ಬ ವ್ಯಕ್ತಿ ಮೋಸದಿಂದ 1 ಎಕರೆ ಭೂಮಿಯನ್ನು ಕಿತ್ತುಕೊಂಡರೆ ಅವನು ತನ್ನ ಪುಣ್ಯದ ದೊಡ್ಡ ಭಾಗವನ್ನೇ ಕಳೆದುಕೊಳ್ಳುತ್ತಾನೆ. ಭಗವಂತನ ನ್ಯಾಯಾಲಯದಲ್ಲಿ ಪ್ರತಿಯೊಂದು ಪೈಸೆಗೂ ಲೆಕ್ಕವಿದೆ ಮಗು. ಸೋಲಿನಲ್ಲಿ ಗೆಲುವನ್ನು ಕಾಣುವುದನ್ನು ನೀನು ನೋಡಬೇಕು. ಕೆಲವೊಮ್ಮೆ ಕುಟುಂಬದ ಶಾಂತಿಗಾಗಿ ಸ್ವಲ್ಪ ಬಿಟ್ಟುಕೊಡುವುದು ಸೋಲಲ್ಲ, ಅದು ಮಹಾನ್ ಗೆಲುವು. ನಾನು ಅಂಥವರಿಗೆ 10 ಪಟ್ಟು ಹೆಚ್ಚಾಗಿ ನೀಡುತ್ತೇನೆ. ನಾನು ಶಿರಡಿಯಲ್ಲಿ ಬದುಕಿದ್ದಾಗ ಇಬ್ಬರು ಶ್ರೀಮಂತರು ಆಸ್ತಿಗಾಗಿ ಕೋರ್ಟಿನ ಮೆಟ್ಟಲಿಗೆ ಏರಿದ್ದರು. ಅವರು ನನ್ನ ಬಳಿ ಬಂದು ಕೇಳಿದರು, ನೀವು ಜಗಳವಾಡುತ್ತಿರುವುದು ಈ ಮಣ್ಣಿಗಾಗಿಯೇ? ಈ ಮಣ್ಣು 100 ವರ್ಷಗಳ ಹಿಂದೆ ನಿಮ್ಮ ತಾತನಿಗೆ ಸೇರಿತ್ತು. ಈಗ ನಿಮಗೆ ಸೇರುತ್ತಿದೆ. ಮುಂದೆ ಯಾರಿಗೆ ಸೇರಬೇಕೋ ಯಾರಿಗೆ ಗೊತ್ತು. ಆದರೆ ನೀವು ಕಳೆದುಕೊಳ್ಳುತ್ತಿರುವುದು ಈ ಸಮಯ ಮತ್ತು ಶಾಂತಿ. ಮರಳಿ ಸಿಗುತ್ತದೆಯೇ? ಆಗ ನಾನು ಅವರಿಗೆ ಊದಿಯನ್ನು ನೀಡಿ, ಮನುಷ್ಯ ಸತ್ತಾಗ ಮಣ್ಣಿನ ಪಾಲಾಗುತ್ತಾನೆ ಅಂದ ಮೇಲೆ ಈ ಮಣ್ಣಿಗಾಗಿ ಮನುಷ್ಯತ್ವವನ್ನು ಏಕೆ ಸಾಯಿಸುತ್ತಿದ್ದೀರಾ ಎಂದು ನಾನು ಅವರಿಗೆ ತಿಳಿಸಿದೆ. ನಿಮ್ಮ ಮನೆಯಲ್ಲಿ ಜನಗಳು ನಿಂತು ಎಲ್ಲರಿಗೂ ಸಮಾನ ಪಾಲು ಸಿಗಬೇಕೆಂದರೆ ನೀವು ನಾನು ಹೇಳಿದ್ದನ್ನು ಪಾಲಿಸಬೇಕು. ತಾಳ್ಮೆಯಿಂದ ಇರಬೇಕು. ಜಗಳದ ಸಮಯದಲ್ಲಿ ಕೆಟ್ಟ ಮಾತುಗಳನ್ನು ಆಡಬೇಡಿ. ಮಾತು ಬೆಳೆದರೆ ಸಂಬಂಧಗಳು ಮುರಿಯುತ್ತದೆ. ನನ್ನ ಮೇಲೆ ನಂಬಿಕೆಯಿಂದ ಹಿರಿಯರನ್ನು ಕರೆಯಿಸಿ ಮಾತನಾಡಿ ಅಹಂಕಾರವನ್ನು ಬದಿಗೆ ಇಟ್ಟು ನೀವು ನಡೆದುಕೊಳ್ಳಬೇಕು. ಪ್ರತಿದಿನ ಸಂಜೆ ನನಗೆ ಒಂದು ದೀಪವನ್ನು ಹಚ್ಚಿ ನನಗೆ ಪ್ರಾರ್ಥನೆಯನ್ನೂ ಮಾಡು. ನನ್ನ ಅಣ್ಣ ತಮ್ಮನ ಮನಸ್ಸನ್ನು ಬದಲಾಯಿಸಿ ನನಗೆ ಶಾಂತಿಯನ್ನು ಕೊಡು ಎಂದು ಪ್ರಾರ್ಥಿಸು ಮಗು. ನೋಡಿ ಭಕ್ತರೇ, ಆಸ್ತಿ ಹೋದರೆ ಮತ್ತೆ ಸಂಪಾದಿಸಬಹುದು. ಆದರೆ ಕಳೆದು ಹೋದ ಅಣ್ಣ ತಮ್ಮಂದಿರ ಪ್ರೀತಿ ಮತ್ತೆ ಸಿಗುವುದಿಲ್ಲ. ಇಂದು ನೀವು ನನಗೆ ಶರಣಾಗಿ ನಿಮ್ಮ ಜಗಳಗಳು ಬಗೆಹರಿಯಲಿ. ನಿಮ್ಮ ಮನೆಯಲ್ಲಿ ನಗು ತುಂಬಿರಲಿ. ನಾನು ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ನಿಮ್ಮ ಪಾಲಿನ ಹಕ್ಕು ನಿಮಗೆ ಸಿಗುವಂತೆ ನಾನು ವ್ಯವಸ್ಥೆ ಮಾಡುತ್ತೇನೆ. ಅತಿಯಾಗಿ ಚಿಂತಿಸಬೇಡಿ. ಎಲ್ಲವನ್ನೂ ನನ್ನ ಪಾದಕ್ಕೆ ಅರ್ಪಿಸಿ ನಿಶ್ಚಿಂತರಾಗಿ. ಸಬ್ಕಾ ಮಾಲಿಕ್ ಹೈ ಕೆ